ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಈ ಯೂಟ್ಯೂಬ್ ತರಗತಿಯಲ್ಲಿ ನಾವು PSI ಫಸ್ಟ್ ಪೇಪರ್ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಕರ್ನಾಟಕ ರಾಜ್ಯ ಪೊಲೀಸ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇದರಲ್ಲಿ 2 ಪೇಪರ್ ಇರುತ್ತವೆ, ಪೇಪರ್ 1, ಪೇಪರ್ 2 ಅಂತ. ಪೇಪರ್ 1 ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತದೆ, ಅಂದರೆ ವಿವರಣಾತ್ಮಕ ಪೇಪರ್ ಇದಾಗಿರುತ್ತದೆ. ಇದು ಒಟ್ಟು ಅಂಕಗಳು 50. ಇದರ ಸಮಯ ಅವಕಾಶ 1 ಗಂಟೆ 30 ನಿಮಿಷ. ಇದರ ಪ್ರಕಾರ ವಿವರಣಾತ್ಮಕವಾಗಿರುತ್ತದೆ. ಇದರಲ್ಲಿ ಎಸ್ಸೆ, ಪ್ರಿಸ್ ರೈಟಿಂಗ್, ಟ್ರಾನ್ಸ್ಲೇಷನ್. ಎಸ್ಸೆ 20 ಅಂಕಗಳಿಗೆ ಇರುತ್ತದೆ. ಪ್ರಿಸ್ ರೈಟಿಂಗ್ 10 ಅಂಕಗಳಿಗೆ ಇರುತ್ತದೆ. ಟ್ರಾನ್ಸ್ಲೇಷನ್ 10 + 10 20 ಅಂಕ, ಅಂದರೆ ಕನ್ನಡ ಟು ಇಂಗ್ಲಿಷ್ 10 ಅಂಕ, ಇಂಗ್ಲಿಷ್ ಟು ಕನ್ನಡ 10 ಅಂಕ. ಒಟ್ಟಾಗಿ ನಿಮಗೆ 50 ಅಂಕಗಳ ಇದು ವಿವರಣಾತ್ಮಕ ಪೇಪರ್ ಇದಾಗಿರುತ್ತದೆ. ಈ ದಿವಸದ ಕ್ಲಾಸ್ನಲ್ಲಿ ನಾವು ಪ್ರಬಂಧ ಬರವಣಿಗೆ ಬಗ್ಗೆ ನೋಡೋಣ. ಎಸ್ಸೆ ರೈಟಿಂಗ್, ಇದರಲ್ಲಿ ಮುಖ್ಯವಾಗಿ 3 ಭಾಗಗಳಿರುತ್ತವೆ. ಒಂದು ಪರಿಚಯ ಬರೆಯುವುದಾಗಿರುತ್ತದೆ, ಮತ್ತು ಅದಾದ ನಂತರ ಮುಖ್ಯ ಭಾಗ, ಮತ್ತು ಕೊನೆಯದಾಗಿ ಉಪಸಂಹಾರವನ್ನು ಬರೆಯಲಾಗುತ್ತಿರುತ್ತದೆ. ಪ್ರಬಂಧವು ಕೇವಲ ಪದಗಳ ಸಂಖ್ಯೆಯನ್ನು ತುಂಬಲು ಬರೆಯುವ ಲೇಖನವಾಗಿರಬಾರದು. ಅದು ನಿಮ್ಮ ಸ್ವಂತ ಅರ್ಥೈಸಿಕೆ, ಚಿಂತನೆ ಮತ್ತು ಜ್ಞಾನವನ್ನು ತೋರಿಸಬೇಕು. ಪ್ರಶ್ನೆಯನ್ನು ಮೊದಲು ಸಂಪೂರ್ಣವಾಗಿ ಓದಿ ಅದರ ತಾತ್ಪರ್ಯವನ್ನು ಗ್ರಹಿಸಿಕೊಳ್ಳಬೇಕು. ವಿಷಯದ ಮುಖ್ಯ ಅಂಶಗಳನ್ನು ಮನಸ್ಸಿನಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಇಟ್ಟುಕೊಂಡು ಬರೆಯುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಪ್ರಬಂಧದ ರಚನೆ ಸ್ಪಷ್ಟವಾಗಿರಬೇಕು. ಮೊದಲಿಗೆ ಸಣ್ಣ ಪರಿಚಯ ಭಾಗದಲ್ಲಿ ವಿಷಯದ ಹಿನ್ನೆಲೆ ಮತ್ತು ಮಹತ್ವವನ್ನು ತಿಳಿಸಬೇಕು. ನಂತರ ಮುಖ್ಯ ಭಾಗದಲ್ಲಿ ಕಾರಣಗಳು, ಪರಿಣಾಮಗಳು, ಸಮಸ್ಯೆಯ ಪ್ರಸ್ತುತ ಸ್ಥಿತಿ, ಸರ್ಕಾರದ ಯೋಜನೆಗಳು, ಸಂಬಂಧಿತ ಕಾಯ್ದೆಗಳು ಮತ್ತು ಪರಿಹಾರ ಮಾರ್ಗಗಳನ್ನು ಕ್ರಮಬದ್ಧವಾಗಿ ವಿವರಿಸಬೇಕು. ಕೊನೆಯಲ್ಲಿ ಸಮರ್ಪಕವಾದ ನಿರ್ಣಯ ಭಾಗದಲ್ಲಿ ಸಮಗ್ರ ಸಂದೇಶವನ್ನು ನೀಡಬೇಕು. 20 ಅಂಕಗಳಲ್ಲಿ ಉತ್ತಮ ಅಂಕ ಪಡೆಯಲು ವಿಷಯದ ಆಳವಾದ ಅರ್ಥೈಸಿಕೆ, ಸರಿಯಾದ ರಚನೆ, ಸಮರ್ಪಕ ಉದಾಹರಣೆಗಳು ಮತ್ತು ಸಮಗ್ರ ನಿರ್ಣಯ ಬಹಳ ಮುಖ್ಯ. ಆದ್ದರಿಂದ ಪ್ರಬಂಧ ಬರೆಯುವ ಮೊದಲು ಕೆಲವು ನಿಮಿಷಗಳು ಯೋಚನೆ ಮಾಡಿ, ನಂತರ ಆತ್ಮವಿಶ್ವಾಸದಿಂದ ಸ್ಪಷ್ಟವಾಗಿ ಬರೆಯಬೇಕು. ಪುಸ್ತಕದ ಭಾಷೆಯನ್ನು ನಕಲು ಮಾಡುವುದಕ್ಕಿಂತ ನಿಮ್ಮದೇ ಶೈಲಿಯಲ್ಲಿ ನಿಮಗೆ ಅರ್ಥವಾದ ರೀತಿಯಲ್ಲಿ ಬರೆಯುವುದು ಹೆಚ್ಚು ಪರಿಣಾಮಕಾರಿ. ನಾವು ಇವತ್ತಿನ ವಿಷಯವಾದ ವಾಯು ಮಾಲಿನ್ಯದ ಬಗ್ಗೆ ನೋಡೋಣ. ಇದರ ಮೊದಲ ಪರಿಚಯ ಬಗ್ಗೆ ಬರೆಯಬೇಕು. ಪರಿಚಯದಲ್ಲಿ ಗಾದೆ ಮಾತುಗಳು ಬರೆಯುವುದು ಮುಖ್ಯವಾಗಿರುತ್ತದೆ. ಪ್ರಕೃತಿ ಕೋಪಿಸಿದರೆ ಪ್ರಾಣಿಗೂ ಆಶ್ರಯವಿಲ್ಲ. ಇದರ ಅರ್ಥ, ಪ್ರಕೃತಿಯನ್ನು ನಾವು ಹಾನಿಗೊಳಿಸಿದರೆ ಅದರ ಪರಿಣಾಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಾಯು ಮಾಲಿನ್ಯವು ಪ್ರಕೃತಿಗೆ ಮಾಡಿದ ಅನ್ಯಾಯವಾಗಿದ್ದು, ಕೊನೆಗೆ ಅದರ ದುಷ್ಪರಿಣಾಮಗಳನ್ನು ಮಾನವನು ಅನುಭವಿಸಲೇಬೇಕಾಗಿರುತ್ತದೆ. ಈ ಪರಿಚಯದಲ್ಲಿ ಗಾದೆ ಮಾತು ಮತ್ತು ಒಂದು ಅಲಂಕಾರಿಕ ರೀತಿಯಲ್ಲಿ ನಾವು ವರ್ಣಿಸಬೇಕು. ಇದು ಮುಖ್ಯವಾಗಿರುತ್ತದೆ. ಇದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಮುಖ್ಯ ಭಾಗದಲ್ಲಿ ಬರೆಯಬೇಕು. ಮುಖ್ಯ ಭಾಗ, ಪ್ರಕೃತಿ ಮಾನವನಿಗೆ ನೀಡಿರುವ ಅಮೂಲ್ಯವಾದ ವರಗಳಲ್ಲಿ ವಾಯು ಪ್ರಮುಖವಾಗಿದೆ. ಜೀವಿಗಳು ಉಸಿರಾಡುವ ಪ್ರತಿಯೊಂದು ಕ್ಷಣದಲ್ಲಿಯೂ ಶುದ್ಧ ವಾಯುವಿನ ಅವಶ್ಯಕತೆ ಅನಿವಾರ್ಯವಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ಮಾನವ ಚಟುವಟಿಕೆಗಳ ಪರಿಣಾಮವಾಗಿ ವಾಯು ಮಾಲಿನ್ಯವು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ವಾಯು ಮಾಲಿನ್ಯವೆಂದರೆ ವಾತಾವರಣದಲ್ಲಿ ಹಾನಿಕಾರ ಅನಿಲಗಳು, ಧೂಳು ಕಣಗಳು ಮತ್ತು ವಿಷಕಾರಿ ಪದಾರ್ಥಗಳು ಹೆಚ್ಚಾಗಿ ಸೇರುವುದರಿಂದ ಉಂಟಾಗುವ ಪರಿಸ್ಥಿತಿಯಾಗಿರುತ್ತದೆ. ಮತ್ತು ಉದ್ಯಮೀಕರಣ, ನಗರೀಕರಣ ಮತ್ತು ಜನಸಂಖ್ಯಾ ಸ್ಫೋಟವು ವಾಯು ಮಾಲಿನ್ಯದ ಪ್ರಮುಖ ಕಾರಣಗಳಾಗಿವೆ. ನಾವು ಕಂಟಿನ್ಯೂ ಬರೆಯುವ ಬದಲಾಗಿ ಅದನ್ನು ಸಣ್ಣ ಸಣ್ಣ ಪ್ಯಾರಾಗಳಾಗಿ ಬರೆಯುವುದು ಸ್ಪಷ್ಟವಾಗಿರುತ್ತದೆ. ಮತ್ತು ಮುಂದಿನದು, ಕಾರ್ಖಾನೆಗಳಿಂದ ಹೊರಬರುವ ಹೊಗೆ, ವಾಹನಗಳ ಎಕ್ಸಾಸ್ಟ್ ಧೂಳು, ಇಂಧನದ ಅತಿಯಾದ ಬಳಕೆ, ಕಲ್ಲಿದ್ದಲು ಹಾಗೂ ಡೀಸೆಲ್ ದಹನ ಇವು ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮುಂತಾದ ಹಾನಿಕಾರಕ ಅನಿಲಗಳನ್ನು ಹೆಚ್ಚಿಸುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಕಸದ ದಹನ, ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯಗಳಿಂದ ಉಂಟಾಗುವ ಧೂಳು ಕೂಡ ವಾಯು ಮಾಲಿನ್ಯವನ್ನು ಹೆಚ್ಚಿಸುತ್ತದೆ. ಮತ್ತು ಮರಗಳ ಕಡಿತವು ಮತ್ತೊಂದು ಪ್ರಮುಖ ಕಾರಣವಾಗಿದೆ.
ಏಕೆಂದರೆ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಇದಾದ ನಂತರ ನಾವು ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಕಾರ್ಯಗಳನ್ನು ಒದಗಿಸಬೇಕು. ಇಲ್ಲಿ ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೇನೆ. ನೀವು ಯಾವುದೇ ರೀತಿಯಿಂದ ಸ್ಟಾರ್ ಆಗಲಿ ಯಾವುದೇ ರೀತಿಯಿಂದ ಪಾಯಿಂಟ್ಸ್ ಆಗಲಿ ಬರೆಯಬಾರದು. ಅಲ್ಲಿ ಸಣ್ಣದೊಂದು ಚುಕ್ಕೆ ಇಟ್ಟು ಅದರ ಕಾರಣಗಳನ್ನು ಬರೆಯಬೇಕು. ಯಾವುದೇ ರೀತಿಯಿಂದ ಸ್ಟಾರ್ ಮಾರ್ಕ್ ಆಗಲಿ ಒಂದೆರಡು ಆಗಲಿ ಈ ರೀತಿಯಿಂದ ಬರೆಯಬಾರದು. ಅಲ್ಲಿ ಒಂದು ಸಣ್ಣ ಡಾಟ್ ಇಡಿ. ಅದ ನಂತರ ಒಂದೊಂದು ಕಾರಣಗಳನ್ನು ನೀಡುತ್ತಾ ಹೋಗಿ. ಕೈಗಾರಿಕೆಗಳ ಹೊಗೆ, ವಾಹನಗಳ ಹೆಚ್ಚಳ, ಅರಣ್ಯ ನಾಶ ಮತ್ತು ಮರಗಳ ಕಡಿತ, ಕಸದ ದಹನ, ಕಟ್ಟಡ ನಿರ್ಮಾಣದ ಧೂಳು, ಕಲ್ಲಿದ್ದಲು ಮತ್ತು ಇಂಧನದ ದಹನ, ಕೃಷಿ ಅವಶೇಷಗಳ ಸುಡುವುದು, ಜನಸಂಖ್ಯೆ ಸ್ಫೋಟ, ನಗರೀಕರಣ ಮತ್ತು ಕೈಗಾರೀಕರಣ, ಗಣಿಗಾರಿಕೆ ಚಟುವಟಿಕೆಗಳು ಇವು ವಾಯು ಮಾಲಿನ್ಯದ ಪ್ರಮುಖ ಕಾರಣಗಳಾಗಿವೆ. ವಾಯು ಮಾಲಿನ್ಯದಿಂದ ಆಗುವ ಪರಿಣಾಮಗಳನ್ನು ನೀವು ನೀಡಬೇಕು. ಉಸಿರಾಟದ ಕಾಯಿಲೆಗಳು ಬರುತ್ತವೆ, ಹೃದಯ ಸಂಬಂಧಿ ಸಮಸ್ಯೆಗಳಾಗಬಹುದು, ಶ್ವಾಸಕೋಶದ ಕ್ಯಾನ್ಸರ್, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಏರಿಕೆ, ಆಮ್ಲ ಮಳೆ, ಸಸ್ಯ ಮತ್ತು ಪ್ರಾಣಿ ಹಾನಿ, ಹೊಗೆ ಮಂಜು, ಕೃಷಿ ಉತ್ಪಾದನೆ ಕುಸಿತ, ಆರ್ಥಿಕ ನಷ್ಟ ಕೂಡ ಈ ವಾಯು ಮಾಲಿನ್ಯದಿಂದ ನಮ್ಮ ಮೇಲೆ ಪರಿಣಾಮ ಬೀರಬಹುದು. ನಾವು ಮುಖ್ಯವಾಗಿ ಈ ಪ್ರಬಂಧ ವಿಷಯದಲ್ಲಿ ಸರ್ಕಾರದ ಕ್ರಮಗಳನ್ನು ಮುಖ್ಯವಾಗಿ ಬರೆಯಬೇಕು. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರದ ಕ್ರಮಗಳು: ಕಠಿಣ ಪರಿಸರ ಕಾನೂನುಗಳು ಜಾರಿ ಮಾಡಬೇಕು, ವಾಹನಗಳ ಎಮಿಷನ್ ಟೆಸ್ಟ್ ಕಡ್ಡಾಯಗೊಳಿಸಬೇಕು, ವಿದ್ಯುತ್ ವಾಹನಗಳಿಗೆ ಪ್ರೋತ್ಸಾಹ ಧನ ನೀಡಬೇಕು, ಕೈಗಾರಿಕೆಗಳಿಗೆ ಮಾಲಿನ್ಯ ನಿಯಂತ್ರಣ ಸಾಧನ ಕಡ್ಡಾಯಗೊಳಿಸಬೇಕು, ರಾಷ್ಟ್ರೀಯ ಸ್ವಚ್ಛ ವಾಯು ಕಾರ್ಯಕ್ರಮ ಜಾರಿಗೊಳಿಸಬೇಕು, ಅರಣ್ಯ ವೃದ್ಧಿ ಮತ್ತು ವೃಕ್ಷಾರೋಪಣ ಅಭಿಯಾನಗಳು, ಕಸದ ದಹನದ ಮೇಲೆ ನಿಷೇಧ, ಜಾಗೃತಿ ಅಭಿಯಾನಗಳ ಮೂಲಕ ಜನರಲ್ಲಿ ಪರಿಸರದ ಅರಿವು ಮೂಡಿಸುವುದು ಮುಖ್ಯವಾಗಿರುತ್ತದೆ. ನಾವು ಕೊನೆಯದಾಗಿ ಉಪಸಂಹಾರ: ನಾವು ಇಲ್ಲಿವರೆಗೆ ಬರೆದ ಎಲ್ಲ ವಿಷಯದ ಸಂಕ್ಷಿಪ್ತವನ್ನು ಇದರಲ್ಲಿ ಬರೆಯಬೇಕು. ಒಟ್ಟಿನಲ್ಲಿ ವಾಯು ಮಾಲಿನ್ಯವು ಮಾನವನ ಜೀವನ ಮತ್ತು ಪರಿಸರಕ್ಕೆ ಗಂಭೀರ ಸವಾಲಾಗಿದೆ. ಶುದ್ಧ ಗಾಳಿ ಇಲ್ಲದೆ ಆರೋಗ್ಯಕರ ಜೀವನ ಅಸಾಧ್ಯ. ಕೈಗಾರಿಕೆಗಳು, ವಾಹನಗಳು ಮತ್ತು ಮಾನವನ ಚಟುವಟಿಕೆಗಳ ಪರಿಣಾಮವಾಗಿ ವಾತಾವರಣದ ಸಮತೋಲನ ಹದಗೆಡುತ್ತಿದೆ. ಇದನ್ನು ನಿಯಂತ್ರಿಸುವುದು ಸರ್ಕಾರದ ಜವಾಬ್ದಾರಿಯಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಆಗಿದೆ. ಮರಗಳನ್ನು ನೆಡುವುದು, ಸಾರ್ವಜನಿಕ ಸಾರಿಗೆ ಬಳಸುವುದು ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಪ್ರಕೃತಿಯನ್ನು ರಕ್ಷಿಸಿದರೆ ಮಾತ್ರ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಮತ್ತು ಸ್ವಚ್ಛವಾದ ವಾತಾವರಣ ಒದಗಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಪ್ರಬಂಧಕ್ಕೆ ಇನ್ನೂ ಹೆಚ್ಚಿನ ಅಂಕ ಗಳಿಸಲು ನೀವು ಅದಕ್ಕೆ ಸಂಬಂಧಪಟ್ಟ ಕಾಯ್ದೆಗಳನ್ನು ನೀಡಬೇಕು. ಇಲ್ಲಿ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯ್ದೆಗಳನ್ನು ಕೊಟ್ಟಿದ್ದೇನೆ. ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981, ಪರಿಸರ ಸಂರಕ್ಷಣಾ ಕಾಯ್ದೆ 1986, ಮೋಟಾರ್ ವಾಹನ ಕಾಯ್ದೆ 1988, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010, ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016. ಇದನ್ನು ನೀವು ಮುಖ್ಯ ಭಾಗದಲ್ಲಿ ಸೇರಿಸಬೇಕು. ಈ ವಿಷಯಕ್ಕೆ ಸಂಬಂಧಿಸಪಟ್ಟ ಕಾಯ್ದೆಗಳಂತ ಬರೆದು ಅದರಲ್ಲಿ ಈ ಕಾಯ್ದೆಗಳನ್ನು ಬರೆಯಬೇಕು ಮತ್ತು ಕೆಲವೊಂದು ಪ್ರಚಲಿತ ಘಟನೆಗಳನ್ನು ಈ ನಿಮ್ಮ ವಿಷಯದಲ್ಲಿ ಸೇರಿಸಬೇಕು. ಅದು ಮುಖ್ಯವಾಗಿರುತ್ತದೆ. ಅದರಿಂದ ನಿಮಗೆ ಹೆಚ್ಚಿನ ಅಂಕ ಕೂಡ ಬರಬಹುದು. ಇಲ್ಲಿವರೆಗೂ ನೋಡಿ ಬೆಂಬಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.